ಆ್ಯಂಡ್ ಸಂಗೀತ ಅವರೇ, ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಿದ್ರೆ ಹೇಗಿರತ್ತೆ ಅದು? ಅಂದರೆ ನಾವು ತುಂಬ ಸಲ ನೋಡ್ತಾ ಇದ್ವಿ ಮೈಕಲ್ಲೂ ನೀವೆಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ರಿ. ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಿದ್ರೆ. ನಾನು ನನ್ನಲ್ಲಿ ಕೆಲವು ಪ್ರಾಬ್ಲಮ್. ನಿಮಿಷ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ, ಬೇಜಾರು ಮಾಡ್ಕೊಂಬೇಡಿ. ಈ ಕ್ವಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀತುನೇ ನೀವು ಆ ಒಂದು ಕುಸ್ತಿಯಲ್ಲಿ ಎತ್ತು ಹೊರಗಡೆ ಹಾಕ್ಬಿಟ್ಟಿದ್ರಿ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ದಟ್ಸ್ ಮೈ ಫೇವ್ರೆಟ್ ಟಾಸ್ಕ್ ಆ್ಯಕ್ಚುಲಿ. ಫಿಟ್ನೆಸ್ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ನಾವು ಇರೋವಂಥ ವಾತಾವರಣದಲ್ಲಿ ನಾವು ತಿಂತಾರೆ ಅಂತ ಸುಮಾರಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸುಮಾರಷ್ಟು ಅಡಲ್ಟ್ರೇಟೆಡ್ ಇರುತ್ತೆ. ಆ್ಯಂಡ್ ಅದು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಇರೋವಂಥ ಟೈಮ್ಸ್ ಬೀಯಿಂಗಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಅಂದರೆ, ನಮಗೆ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಟೈಮ್ ನಮಗೆ ನಾವು ಕೊಡಬೇಕು. ಆ್ಯಂಡ್ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಾಗಲಿ, ಅದು ತಿಂತವ್ರಂಥ ಊಟನ ಡೈಜೆಸ್ಟ್ ಮಾಡೋದಾಗಿರಲಿ, ಒಂದು ಸ್ವಲ್ಪ ಟೈಮ್ ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಇಲ್ಲ ಜಿಮ್ಮಿಂಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮಾಡಿ ನಮಗೆ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಮೀ ಟೈಮ್ ಅಂತ ಇಟ್ಕೊಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲ್ ಪೀಸ್ ತುಂಬ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಮಾಡಿ ನಂಗೆ ತುಂಬ ಮೆಂಟಲ್ ಪೀಸ್ ಸಿಗ್ತಿತ್ತು, ನಾನು ಮಾಡ್ತಾ ಇದ್ದೆ. ಸೊ ಹಾಗೆ ನಂಗೆ ಸ್ಟ್ರೆಂತ್ ಕೂಡ ಸಿಗ್ತಾಯಿತ್ತು ಆ್ಯಸ್ ಅ ಗಿಫ್ಟ್.